ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ರಾತ್ರಿಚರ್ಯೆ ಅಂತ ಹೇಳ್ತಾರೆ. ಇದಕ್ಕೆ ರಾತ್ರಿ ಮನುಷ್ಯನಿಗೆ ಅತಿ ಶ್ರೇಷ್ಠವಾದ ಶಾಸ್ತ್ರ ಯಾವುದು ಅಂದರೆ ರಾತ್ರಿಚರ್ಯೆ ಅಂತ ಹೇಳ್ತಾರೆ. ರಾತ್ರಿಯನ್ನು ಗಮನಿಸುವುದು, ತಿಳಿದಿರುವುದು ಗೊತ್ತಾ, ಬಳಸುವುದು ಗೊತ್ತಾ, ಅದರಿಂದ ಸುಖ ಪಡುವುದು ಗೊತ್ತಾ ಅನ್ನೋದು ಶಾಸ್ತ್ರ. ರಾತ್ರಿ ಅಂದರೆ ಕತ್ಲೆ ಆಗುತ್ತೆ, ಮನೆಗೆ ಬರ್ತೀವಿ, ಅಷ್ಟೇ 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 ಅಷ್ಟೇ. ಮದುವೆ ಆಯಿತು, ಮದುವೆ ಆದಮೇಲೆ ಮಗು ಆಗುತ್ತೆ, ಅಷ್ಟೇ ಜೀವನ ಅಲ್ವಾ? ಮದುವೆ ಮಾಡ್ಕೊಂಡ್ರೆ ಮಗು ಆಗುತ್ತೆ, ಜೀವನ ಆಗೋಯ್ತು. ಸಂಸಾರ ಏನು ಅಂತಾರೆ, ಗಂಡ ಹೆಂಡತಿ ಆದರೆ ಸಂಸಾರ ಮಾಡೋದು ಅಲ್ಲ. ಸಂಸಾರ ಎಂದರೇನೋ ಗೊತ್ತಿಲ್ಲ, ದಿನ ಎಂದರೇನೋ ಗೊತ್ತಿಲ್ಲ, ಸಮಯ ಎಂದರೇನೂ ಗೊತ್ತಿಲ್ಲ, ರಾತ್ರಿ ಎಂದರೇನೂ ಗೊತ್ತಿಲ್ಲ. ಅದು ಪ್ರಪಂಚದಲ್ಲಿ ದೇವ್ರು ಮಾಡಿರೋದು ಬಿಡಿ ಸ್ವಾಮಿ. ಮತ್ತು ನೀವೇನು ಮಾಡ್ತಿದ್ದೀರಾ? ನೀವೇನು ಮಾಡಬೇಕಿತ್ತಾಗಾದ್ರೆ ಎಲ್ಲರಿಗೂ ದೇವ್ರಿಗೆ ಬಿಟ್ಬಿಡಿ. ಮದುವೆ ಮಾತ್ರ ನಾನು ಮಾಡ್ಕೊತೀನಿ ಅಂತಾರೆ. ಹೌದು ಅಲ್ವಾ? ಮದುವೆ ಮಾತ್ರ ನಾವು ಮಾಡ್ಕೊಳ್ಳೋದು, ಇನ್ನು ಮಿಕ್ಕದೆಲ್ಲ ದೇವ್ರಿಗೆ ಬಿಟ್ಬಿಡೋದು. ಅದು ದೇವ್ರು ಬೆಸಿದ ನಂಟಲ್ವಾ ಗುರುಗಳೇ ಮದುವೆ ಅನ್ನುವಂಥದ್ದು? ಅದು ಅನ್ಕೊಂಡಿದ್ವಿ. ದೇವ್ರು ಬೆಸ್ತಿದ್ದಾಗಿದ್ರೆ ಗಂಡ ಹೆಂಡತಿ ಹತ್ರನೇ ಇರ್ತಿದ್ರು. ಹೌದು, ಬೆಸ್ತರು ಎಲ್ಲಿ ದೂರ ದೂರ ಆಗ್ಬಿಟ್ಟಿದಾರಲ್ಲ. ಈಗ ಅದಕ್ಕೊಂದು ಉದಾಹರಣೆ, ಜೋಡಿ, ಒಳ್ಳೆ ಜೋಡಿ ಮದುವೆ ಆದಾಗ ಅಂತೀವಿ, ಮದುವೆ ಆದ್ಮೇಲೆ ತುಂಬ ಚೆನ್ನಾಗಿದೆ ಜೋಡಿ ಅಂತೀವಿ. ಆ ಜೋಡಿ ಜೋಡಿಯಾಗೇ ಇರಬೇಕು. ಜೋಡಿ ಆಗಿಲ್ವೇ, ಹೋಗ್ತಾ 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 ಜೋಡಿಯಲ್ಲಿದೆ ಅಂತ ನಾವು ನೋಡ್ಕೋಬೇಕಷ್ಟೆ. ಆ ಮಟ್ಟಕ್ಕೆ ಹೋಗಿದ್ದೀವಿ ತಾನೆ. ಜೋಡಿ ಆಗಿದ್ದು ಜೋಡಿಯಾಗೇ ಯಾಕಿಲ್ಲ? ಯಾಕೆ ಅಂದರೆ ನಮ್ಮ ಬದುಕಿನ ಮೌಲ್ಯಗಳಲ್ಲಿ, ಸಮಯದ ವಿಷಯಗಳಲ್ಲಿ ನಾವು ತುಂಬ ಸೋತಿದ್ದೀವಿ, ಸೋಲ್ತಾ ಇದ್ದೀವಿ, ಸಾಯ್ತಾನೂ ಇದ್ದೀವಿ. ಯಾಕೆ ಅಂದರೆ ಸೋಲು ಅನ್ನೋದು ಸಾವು ಅಂತ, ಧೈರ್ಯ ಅನ್ನೋದು ಗೆಲುವು. ನಮಗೆ ಈ ಪಾಠನೇ ಗೊತ್ತಿಲ್ವಲ್ಲ. ಈಗ ಇವತ್ತು ಹೇಳ್ತಾ ಇರ್ತಕ್ಕಂತಹ ವಿಚಾರ ಕೆಲವರಿಗೆ ನಿಜವಾಗ್ಲೂ ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ರಾತ್ರಿಚರ್ಯೆ ಯಾಕೆ ಬೇಕು? ಹಂಗಾದ್ರೆ ನಾವು ರಾತ್ರಿ ಅನುಭವಿಸೋದು ನಮಗೆ ಗೊತ್ತಿಲ್ವಾ? ರಾತ್ರಿ ಆಗ್ತಾ ಇರೋದು ಗೊತ್ತಿಲ್ವಾ? ಅಥವಾ ರಾತ್ರಿಯನ್ನು ಸರಿಯಾಗಿ ಬಳಸ್ತಿಲ್ವಾ? ಅಪ್ರಾಣೆ ಬಳಸುತ್ತಿಲ್ಲ. ಬಳಸುತ್ತಿದ್ದರೆ ಹೃದಯಕ್ಕೆ ನಮಗೆ ಸಮಸ್ಯೆ ಬರುತ್ತಿರಲಿಲ್ಲ, ಜೋಡಿ ಜೋಡಿಯಾಗಿಯೇ ಉಳಿಯುತ್ತಿತ್ತು, ಬೇರೆ ಬೇರೆ ಆಗುತ್ತಿರಲಿಲ್ಲ. ರಾತ್ರಿಯನ್ನು ಗಮನಿಸಿದ್ದರೆ ಏನು ಗಮನಿಸಬೇಕು? ರಾತ್ರಿಯಲ್ಲಿ ನಡಿಬೇಕಾದದ್ದು ಅತಿ ಮುಖ್ಯವಾಗಿರ್ತಕ್ಕಂಥ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಅಂದರೆ ಯಾವುದು ಅಂದರೆ ವಿಷವನ್ನು ತೆಗೆಯುವುದು. ವಿಷವನ್ನು ದೇಹದಿಂದ ತೆಗಿಬೇಕಾ ಬೇಡವಾ? ಇದಕ್ಕೆ ರಾತ್ರಿನೇ ಬೇಕು, ಡೇನಲ್ಲಿ ತೆಗಿಯೋಕ್ಕಾಗಲ್ಲ. ನಮ್ಮ ದೇಹದ ವಿಷವನ್ನು ತೆಗೆಯುವುದಕ್ಕೆ ರಾತ್ರಿಯೇ ಸಾಧ್ಯ.